ನಿನಗೆ ಹೊಸ ಹೆಂಡತಿ ಬಂದು ಬಂದೆ ಸ್ವಾಮಿ. ಅಲ್ಲ ಸ್ವಾಮಿ, ಇಂದು ಶ್ರೀರಾಮನವಮಿ. ಈ ಪೂಜೆ ದಿನವೂ ಕೂಡ ನೀವು ಈ ರೀತಿ ಕುಡಿದು ಬಂದಿದ್ದೀರಲ್ಲ, ಇದು ನಿಮಗೆ ತಿಳಿಯೋದಿಲ್ಲವೇನು? ಲೇ ಸುಧಾ, ತಾಳಿ ಕಟ್ಟಿದ ಗಂಡನಿಗೆ ನೀತಿ ಬೋಧ ಹೇಳುವಷ್ಟು ದೊಡ್ಡವಳಾದಿಯ ನೀನು. ಸುಮ್ಮನೆ ಈ ಮನೆಯಲ್ಲಿ ನೀನಾಯ್ತು ನಿನ್ನ ಕೆಲಸ ಆಯ್ತು ಅಷ್ಟಕ್ಕೆ ಮಾಡಿಕೊಂಡು ಬಿದ್ದಿರಬೇಕು. ನೋಡಿ ಹೆಚ್ಚಿನ ವಿಷಯಕ್ಕೆ ತಲೆ ಹಾಕಿದರೆ ನಿನ್ನ ಮೈ ಚರ್ಮ ಸುಲಿಬೇಕಾಗುತ್ತದೆ. ನೋಡಿ, ಪತಿ ದೇವರಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳು ನಾನಲ್ಲ ಸ್ವಾಮಿ. ಆದರೆ ಈ ಮನೆ ಧರ್ಮ ತುಂಬಿದ ಮನೆ ಎಂದು ಹೆಸರು ಪಡೆದಿದೆ. ಹೀಗಿರ್ಬೇಕಾದ್ರೆ ನೀವು ಈ ರೀತಿ ಕೆಟ್ಟ ಚಟವನ್ನು ಮಾಡೋದನ್ನ ಬಿಟ್ಟು ಬಿಡಿ ಅಂತ ಹೇಳಿದೆ ಅಷ್ಟೇ. ಆಯ್ತು ಸುಧಾ, ನಾನು ಯಾವಾಗ ಚಟ ಮಾಡಬೇಕು ಯಾವಾಗ ಬಿಡಬೇಕು ಎನ್ನುವುದು ನನಗೆ ಗೊತ್ತು. ಆಯ್ತು ಬಿಡಿ, ಇನ್ನು ಮುಂದೆ ಆದರೂ ನಾನು ಹೇಳಿದಂತೆ ಕೇಳಿಕೊಂಡು ಆರಾಮವಾಗಿದ್ರೆ ನನಗಷ್ಟೇ ಸಾಕು. ಆಯ್ತು ಚಿನ್ನ, ಇದೇ ಖುಷಿಯಿಂದ ಒಂದು ಹಾಡಿ ಕುಣಿಸೋಬಾರ್ದೆ? ಜಾನಕಿ 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 ಬಾಳ ನಾಯಕಿ ಶ್ರೀರಾಮನ ಪ್ರೀತಿ ಜಾನಕಿ, ನೀನದೇ ನನ್ನ ಬಾಳ ನಾಯಕಿ. ರೇವತಿಯೇ 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 ರೇವತಿಯೇ, ನೀನಿಡು ಕಿರುಗಾನವ ಮಲ್ಲಿಗೆ ರೇವತಿಯೇ ಬಾಬೆಲ್ಲಗೆ, ನೀನಿಡು ಕಿರುಗಾನವ ಜಾನಕಿ ನಾಯಕಿ ಜಾನಕಿ ನಾಯಕಿ ಜಾನಕಿ ನಾಯಕಿ ಜಾನಕಿ ನಾಯಕಿ ನಾಯಕಿ. ಬಳುಕುತ್ತ ನಡೆವಾಗ ನೀ ಹಬ್ಬವೇ, ನವಿಲಂತೆ ಕುಣಿದಾಗ ನವನಾಟವೇ. ಬಳುಕುತ್ತ ನಡೆವಾಗ ನೀ ಹಬ್ಬವೇ, ನವಿಲಂತೆ ಕುಣಿವಾಗ ನವನಾಟವೇ. ಜಾನಕಿ ಜಾನಕಿ ನಾಯಕಿ ಜಾನಕಿ ಜಾನಕಿ.
ಧರ್ಮದ ಸೃಷ್ಟಿಕರ್ತನೆ, ಏನಿದು ಈ ನಿನ್ನ ಜಗದಲ್ಲಿ ಅನ್ಯಾಯ, ಅಧರ್ಮ, ಅತ್ಯಾಚಾರ, ಅನಾಚಾರ ರುದ್ರ ತಾಂಡವದಂತೆಯೇ ಕಾಣುತ್ತಲೇ ಇದೆ. ನ್ಯಾಯ, ನೀತಿ, ಸತ್ಯ, ಧರ್ಮಕ್ಕೆ ಕೊಡ್ಲಿ ಏಟು ಹಾಕಿ ಅನ್ಯಾಯದ ಹಾದಿಯನ್ನೇ ತುಳಿಯುತ್ತ ಸುಳ್ಳನ್ನೇ ಎತ್ತಿ ಹಿಡಿದು ಸತ್ಯವನ್ನು ಕರ್ಮದ ಕಿಚ್ಚಿನಲ್ಲಿ ಸುಟ್ಟು ಮೋಸದ ಕೇಕೆ ಹಾಕಿ ನಗುತ್ತಾರೆ. ಹಣವಂತರು ನಮ್ಮಂಥವರು ಸತ್ಯ ಧರ್ಮದಿಂದ ಒಳ್ಳೆಯವರಾಗಿ ಬಾಳು ಎಂದು ಹೇಳಿದರೆ ಆ ದುಷ್ಟ ಧನಿಕರ ದೃಷ್ಟಿಯಲ್ಲಿ ನನ್ನನ್ನು ಹುಚ್ಚನಾಗೇ ಕಾಣುತ್ತಾರೆ. ಕೂಡಲ ಸಂಗಮೇಶ್ವರದಲ್ಲಿ ಐಕ್ಯನಾದ ಶ್ರೀ ಜಗಜ್ಯೋತಿ ಬಸವೇಶ್ವರ ಯಾರನ್ನೇ ಹೊಗಳಲಿ, ಯಾರನ್ನೇ ತೆಗಳಲಿ, ನಾನು ಮಾತ್ರ ಈ ಸುತ್ತು 40 ಹಳ್ಳಿಗಳಲ್ಲಿ ಸತ್ಯ ಧರ್ಮದಿಂದ ಪಂಚಾಯತಿ ಕಟ್ಟೆಯಲ್ಲಿ ನ್ಯಾಯವನ್ನೇ ಹೇಳುತ್ತೇನೆ ವಿನಾ ಸುಳ್ಳನ್ನು ಹೇಳಿ ಪಾಪಕ್ಕೆ ಗುರಿಯಾಗುವುದಿಲ್ಲ. ಸತ್ಯವೇ ನನ್ನ ಉಸಿರು, ನ್ಯಾಯವೇ ನನ್ನ ಮನೆ ದೇವ. ಸತ್ಯ ಧರ್ಮವನ್ನೇ ನನ್ನ ನಾಲಿಗೆಯಿಂದ ನುಡಿತೀನೆಂದು ಹೇಳಿದ ಸತ್ಯ ಹರಿಚಂದ್ರ ಕೊನೆಗೆ ಸ್ಮಶಾನ ಕಾಯ್ದ. ಧರ್ಮವೇ ನಮ್ಮ ಹುಟ್ಟು ಗುಣ, ನ್ಯಾಯ ನೀತಿಯೇ ನಮ್ಮ ವಂಶದ ಕುಲ ಕಸಬು ಎಂದ ಪಂಚ ಪಾಂಡವರು 14 ವರ್ಷ ಕಾಡಿನಲ್ಲಿ ವನವಾಸ ಮಾಡಿದರು. ಇನ್ನು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವ ಸಲುವಾಗಿ ಜನಗಳೇ ಶಾಂತಿಯಿಂದ ಹೋರಾಟ ಮಾಡಲೆಂದು ಹೇಳಿದ ಶಾಂತಿ ಪುರುಷನಾದ ಮಹಾತ್ಮ ಗಾಂಧೀಜಿಯನ್ನು ಗುಂಡಿಟ್ಟು ಕೊಲ್ಲಲಿಲ್ಲವೇ ಈ ನಮ್ಮ ದೇಶದ ಪಾಪಿಯ ಮನುಷ್ಯ ವಿಶ್ವ? ಮುಟ್ಟಾಳ, ಅಂತ ಪುಣ್ಯವಂತರ ಹೆಸರು ನಾಟಕ ಬರೆಯುವ ಕವಿಗಳು ಮೊದಲನೇ ಪುಟದಲ್ಲಿ ಸವಿಸ್ತಾರವಾಗಿ ಬರೆಯುತ್ತಾರೆ ಎನ್ನುವುದು ಮರೆಯಬೇಡ. ಸತ್ಯದಿಂದ ನಡೆದ ಸತ್ಯ ಹರಿಚಂದ್ರ, ಧರ್ಮದಿಂದಲೇ ನಡೆದ ಪಂಚ ಪಾಂಡವರನ್ನು ಶಾಂತಿಪೂರ್ವದಲ್ಲಿ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರ ಕೊಡಿಸಿ ಹೋದ ಗಾಂಧೀಜಿ ಅಂತ ಪುಣ್ಯಾತ್ಮರ ಹೆಸರು ಈ ಲೋಕದಲ್ಲಿ ಇರುವವರಿಗೆ ಆಡಿ ಹೊಗಳುತ್ತಾರೆ. ಇನ್ನು ನಿಮ್ಮಂಥ ನಿಷ್ಕಲ್ಮ ಮನುಷ್ಯರನ್ನು ಹೊಗಳಲು ಸಾಧ್ಯವೇ ಇಲ್ಲ. ಯಾಕೆಂದರೆ ನಿಮ್ಮಂಥವರು ಕಸಗೂಡಿಸುವ ಕಸವರಿಗಿಂದಲೇ ತಿಳಿದು ಅವತ್ತೇ ಮರೆತು ಹೋಗಿಬಿಡುತ್ತಾರೆ. ವಿಶ್ವ ನನ್ನನ್ನು ಕಸಬರಿಗಿಗೆ ಹೋಲಿಸಿದೀಯಾ? 108 ರಕ್ತಕ್ಕೆ ಹುಟ್ಟಿದ ಜಾರಣಿಯ ಮಗನ. ನಾನು ಯಾರು ಎನ್ನುವುದು ಈ ಸಮಾಜವನ್ನೇ ಕೇಳಿ ನೋಡು. ಆವಾಗ ಗೊತ್ತಾಗುತ್ತದೆ ನಾನು ಎಂಥವನು ಎನ್ನುವುದು. ನೀನೇನು ಈ ಬ್ರಹ್ಮಾಂಡವನ್ನೇ ಮಾಯಾ ರೂಪದಲ್ಲಿ ಕಾಪಾಡಿದ ಹರಿಹರ ಬ್ರಹ್ಮನೂ ಅಲ್ಲ. ಪಂಚ ಪಾಂಡವರ ಕಷ್ಟದ ಸುಳಿವಿನಲ್ಲಿ ಸಿಕ್ಕಾಗ ಪ್ರತ್ಯಕ್ಷ ಬಂದು ಕಾಪಾಡಿದ ಶ್ರೀಕೃಷ್ಣನೂ ಅಲ್ಲ. ಅವು ಎರಡೂ ಅಲ್ಲ. ನಿಮ್ಮಂತ ಕರ್ಮವಂತರನ್ನು ದಮನ ಮಾಡಲು ಬಂದ ಈ ಕಲಿಯುಗದ ನರಮೇಧ. ಏ ವಿಶ್ವ, 5 ವರ್ಷಗಳ ಹಿಂದೆ ಪಂಚಾಯತಿ ಕಟ್ಟಿಯ ಮೇಲೆ ನನ್ನ ಅಣ್ಣನ ವಿರುದ್ಧ ಧರ್ಮದಿಂದ ನ್ಯಾಯ ಹೇಳಿ ಅವನ ಪ್ರಾಣ ಬಲಿ ತೆಗೆದುಕೊಂಡಿಯಲ್ಲ, ಅದು ನಿನಗೆ ನೆನಪಿದೆಯಾ? ಅದಕ್ಕೋಸ್ಕರ ನಾನು ನಿನ್ನ ಮನೆಗೆ ಹೋಗಿ ನೀನಿಲ್ಲದ ಸಮಯದಲ್ಲಿ
ನಿನ್ನ ಹೆಂಡತಿಯ ಶೀಲಗೆಡಿಸಿ ನಾನೇ ಕೊಲೆ ಮಾಡಿದೆ ವಿಶ್ವ. ಗೊತ್ತಲೇ, ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಹೆಂಡತಿಯನ್ನು ಶೀಲಗೆಡಿಸಿ ಕೊಲೆ ಮಾಡಿದ್ದು ಎಂದು. ಆದರೆ ನಾನು ಏಕೆ ಸುಮ್ಮನಿದ್ದೇನೆಂದು ತಿಳಿದಿದ್ಯಾ? ಒತ್ತ ನೋಡಿ ನಿನ್ನನ್ನು ಎಡಮುರುಗಿ ಕಟ್ಟಲು ಒಂಟಾಗಿ ಕುಳಿತ ಈ ಶಾಂತಿಪುರದ ಹುಲಿ. ಶಾಂತಿಪುರದ ಹುಲಿ? ನಿನ್ನಂತ ಸಾಕಷ್ಟು ಹುಲಿಗಳ ನನ್ನ ಮೈ ಮೇಲೆ ಏರಿ ಬಂದರು. ಅವರು ನನ್ನದೊಂದು ಕಿರಿಬಟ್ಟ ಅಳಿಗಾಡಿಸಲು ಸಾಧ್ಯವಿಲ್ಲ. ಅಂಥದರಲ್ಲಿ ನನ್ನನ್ನು ಒತ್ತು ನೋಡಿ ಎಡಮುರುಗಿ ಕತ್ತಿಯ ಬೆಪ್ಪನೆ. ಬೆಪ್ಪ ನಾನಲ್ಲಲೇ, ಬೆಪ್ಪ ನೀನು ಬೆಪ್ಪ. ಇನ್ನು ಕೆಲವು ದಿನಗಳಲ್ಲಿ ನಿನ್ನ ದುರಹಂಕಾರದ ಸಾಮ್ರಾಜ್ಯಕ್ಕೆ ಇತಿಶ್ರೀ ಆಡುವ ಕಾಲ ಬಹಳ ದೂರ ಉಳಿದಿಲ್ಲ. ಎಚ್ಚರ ಎಚ್ಚರ. ಲೇ ವಿಶ್ವ, ಇಲ್ಲ ಸಲ್ಲದ ವಿಷಯಕ್ಕೆ ತಲೆ ಹಾಕಿ ದೊಡ್ಡವರ ಕಣ್ಣಿಗೆ ಗುರಿ ಆಗಬೇಡ. ಅಕಸ್ಮಾತ್ ಗುರಿ ಆದರೆ ಗುರ್ತು ಸಿಗದಂತೆ ನನ್ನ ಕೈಯಲ್ಲಿ ಸ್ಮಶಾನ ಕೇಳ್ತೀಯ ಮಗನೇ. ಯಾರಲೇ ನೀನು? ಈ ಶಾಂತಿಪುರದ ಎದೆಗೆ ಪಿಸ್ತೂಲ್ ಹಿಡಿದು ಗುಂಡಾರಿಸುವ ಮುಟ್ಟಾಳನೆ. ನಿನ್ನ ಜನ್ಮಕ್ಕೆ ಯಾವ್ದ್ರಲ್ಲ ತಗೊಂಡು ಪಡೆಯಬೇಕು? ಲೇ ಧರ್ಮಪುರದ ಚಂದ್ರನು, ಏ ವಿಷಕಂಠ, ನಾನು ಸುಮ್ಮನಿದ್ದರೆ ನೊಂದವರ ಬಾಳಿಗೆ ಬೆಳೆದಿಂಗಳಾಗಿ ನಿಲ್ಲುವ ಚಂದ್ರೋದಯ. ನಾನು ಎಂದು ಸೊಕ್ಕಿನಿಂದ ಮೆರೆಯುವ ಬಣ್ಣದ ನಿಗರಿಗೆ ಎದೆಗೆ ಒದ್ದು ಬುದ್ಧಿ ಗಳಿಸಲು ಬಂದ ಬಹದ್ದೂರ್ ಜ್ವಾಲಾಮುಖಿ. ತಿಳಿಯಿತೆ ಚಂದ್ರ? ನೀನು ಚಂದ್ರೋದಯವಾದರೇನು ಸುಟ್ಟು ಭಸ್ಮ ಮಾಡುವ ಜ್ವಾಲಾಮುಖಿಯಾದರೇನು? ನಿನ್ನ ಮದವೇರಿದ ಮಾದಾಸಿಯನ್ನು ನಿನ್ನ ಮೃತ್ಯುವನ್ನೇ ಸಲ್ಲಿಸಿಕೊಳ್ಳಲಾಗ್ತಿದೆ. ಅದಕ್ಕೆ ಈಗ ಕಾಗಿಯಂತೆ ಕೀರ್ಚಾಡಲತ್ತಿರುವೆ. ಈ ವಿಷಕಂಠನ ಗತ್ತ ನಿನಗಿನ್ನು ಗೊತ್ತಿಲ್ಲ. ಮುಂದೆ ಐತಿ ನಿನ್ನ ಅಂತರ ಕಾಲ. ನನಗೆ ಮುನ್ನೆಚ್ಚರಿಕೆ ಕೊಡುವ ಕಟುಕ ಇಲ್ಲಿಯವರೆಗೂ ಹುಟ್ಟಿಲ್ಲ. ಈ ನನ್ನ ಜೀವನದ ಆಳುರಗಳು ಹೊತ್ತು ಬದುಕಿದ್ದು ಯಾಕೆ ಗೊತ್ತೇ? ನಿಮ್ಮಂತ ದುಷ್ಟ ಹುಳಗಳ ರುಂಡ ಚೆಂಡಾಡು ಅಂಬಲಕ್ಕಾಗಿ. ಏ ವಿಷಕಂಠ, ಆ ಮೃತ್ಯು ಯಾರಿಗೆ ದಾರಿ ತೋರಿಸುತ್ತದೆ ಎಂಬುದನ್ನು
ನೀನೇ ಅರ್ಥ ನೋಡುವಂತೆ ಸ್ವಲ್ಪ ತಾಳಿ ನೋಡು ಧನಿಕನೇ. ಅಂದರೆ ನೀನು ಆ ವೀರ ಅಭಿಮಾನುವಂತೆ ನಾನು ರಚಿಸುವ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡು ಪ್ರಾಣ ಕಳೆದುಕೊಳ್ಳಬೇಕೆಂದು ಅಂಬಲ ಇದೆ ಅಂದಾಗಾಯ್ತು. ಏ ವಿಶ್ವ, ನಿನ್ನ ಸುಂದರವಾದ ತುಂಬಿದ ಸಂಸಾರದಲ್ಲಿ ನಾನು ರಚಿಸುವ ನಾಟಕದಲ್ಲಿ ಮೋಸದಿಂದ ಸಿಲುಕಿಸಿ ಯಾವ ಸಮಾಜ ನೀನು ಗುಣವಂತ ಧರ್ಮವಂತ ಎಂದು ಕೂಗಿ ಕೂಗಿ ಕರೆಯುತ್ತಿದೆಯೋ, ನಾಳೆ ಅದೇ ಸಮಾಜ ನೀನೊಬ್ಬ ಲಪಂಗ ಲುಚ್ಚ ತಾಯಿಗಂಡ ಎಂದು ಕೂಗಿ ಕೂಗಿ ಕರೆಯುವಂತೆ ಮಾಡದಿದ್ದರೆ ನಾ ಪೇರು ವಟಪರ್ವಿ ಗ್ರಾಮದ ದಳಪತಿ ವಿಷಕಂಠ ಗೌಡನ ಕಾದರೆ ಹೋಗಲೇ ಸೊಕ್ಕಿನ ಶ್ರೀಮಂತ ಕಾಡುಕೊಂಡವೆ. ಅಣ್ಣ, ನೀನೇಕೆ ಒಬ್ಬನೇ ಇಲ್ಲಿಗೆ ಬರಲು ಹೋಗಿದ್ದೆ? ತಮ್ಮ, ಸ್ವಲ್ಪ ಪಕ್ಕದ ಊರಿನಲ್ಲಿ ಕೆಲಸವಿತ್ತು. ಮರಳಿ ಊರಿಗೆ ಬರುವಾಗ ಈ ರಸ್ತೆಯಲ್ಲಿ ಈ ಕಾಡು ಕೋಣ ಬೇಕೆಂತಲೇ ನನ್ನ ಮೇಲೆ ಕಾಲು ಕೆದರಿಕೊಂಡು ಜಗಳಕ್ಕೆ ಬಂತು ಚಂದ್ರು. ಅಣ್ಣ, ದೀಪ ಶಾಂತವಾಗಬೇಕಾದರೆ ಉರಿದು ಉರಿದು ಶಾಂತವಾಗುತ್ತದೆ. ಅಷ್ಟೇ ಅಲ್ಲ, ಉರಿದವನು ಊರಲ್ಲೇ ಉಳಿಯಲಿಲ್ಲ, ಮೆರೆದವನು ಸೂಳೆಗೇರಿಯಲ್ಲೇ ಉಳಿಯಲಿಲ್ಲ ಎಂದು ಬಲ್ಲವರು ಹೇಳಿದ್ದಾರೆ. ಅದಕ್ಕೆ ಆ ವಿಷಕಂಠನಿಗೆ ಸಾವು ಸಮೀಪಿಸಿದೆ. ಅದಕ್ಕೆ ಸಿಕ್ಕವರ ಮೇಲೆ ದಬ್ಬಳಿಕೆ ಮಾಡುತ್ತಿದ್ದಾನೆ. ನಡಿಯೋಣ, ಮನೆಗೆ ಹೋಗೋಣ. ನಡೀತಮ್ಮ, ಮಾಡಿದ್ದು ಉಣ್ಣೋ ಮಾರ ಎಂದಂತೆ ಅವರವರು ಮಾಡಿದ ಕರ್ಮ ಅವರು ಉಣ್ತಾರೆ. ನಡಿ ಚಂದ್ರು, ಮನೆಗೆ ಹೋಗೋಣ.